ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 17ನೇ ತಾರೀಕು ಮುಂದಿನ ಬುಧವಾರ ವಾಸ್ತು ತರಗತಿ ಇರ್ತಕ್ಕಂಥದ್ದು. 6 ದಿವಸದ ಕ್ಲಾಸ್ ಇರುತ್ತೆ. ಹಾಗೆ 103ನೇ ಜ್ಯೋತಿಷ್ಯದ ಕಾರ್ಯಾಗಾರ 15 ಡೇಸ್ ಅಲ್ಲಿ 28 ಆಗಸ್ಟ್ ಅದಕ್ಕೆ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಯಾರ್ಯಾರಿಗೆ ವಾಸ್ತು ಇಷ್ಟನೋ ಖಂಡಿತ ಜಾಯ್ನ್ ಆಗಿ. 1.5 hour 6 ಡೇಸ್ ಇರುತ್ತೆ ವಿತ್ ಪುಸ್ತಕ. ಇವತ್ತು ವೃಷಭ ರಾಶಿಗೆ ಮಂಗಳ ಪ್ರವೇಶ ಆಗಿದ್ದಾನೆ. ಆಕಾಶದಲ್ಲಿ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮೇಷ ರಾಶಿನ ಬಿಟ್ಟು ವೃಷಭ ರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಯಾವುದೇ ಒಂದು ಗೋಚಾರ ಫಲ ನಾವು ಹೇಳಬೇಕಾದ್ರೆ ಅದು ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಿರಬೇಕು. ಅರ್ಥ ಆಯ್ತಲ್ಲ? ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ಇಲ್ಲ ಅಂದ್ರೆ ಹೆಡ್ಲೈನ್ಸ್ ಅಲ್ಲಿ ಇರಬೇಕು. ಅವರು ಹೆಡ್ಲೈನ್ಸ್ ಅಲ್ಲಿ ಇರಬೇಕು. ಹೆಡ್ಲೈನ್ಸ್ ಅಂದ್ರೆ ದಶಾದಲ್ಲಾರು ಇರಬೇಕು ಮಂಗಳ, ಭುಕ್ತಿ ಎಲ್ಲಾರು ಇರಬೇಕು, ಅಂತರ್ಭುಕ್ತಿ ಎಲ್ಲಾರು ಇರಬೇಕು. ಈ ಒಂದು ಪಾಯಿಂಟ್ ಜ್ಯೋತಿಷರು ಹೇಳಲ್ಲ. ಬಹಳಷ್ಟು ಜನ ಶುಕ್ರ ಟ್ರಾನ್ಸಿಟ್ ಹೇಳ್ತಾರೆ, ಮಂಗಳ ಟ್ರಾನ್ಸಿಟ್ ಹೇಳ್ತಾರೆ, ರಾಹು ಟ್ರಾನ್ಸಿಟ್, ಗುರು ಟ್ರಾನ್ಸಿಟ್, ಶನಿ ಟ್ರಾನ್ಸಿಟ್ ಹೈಯೆಸ್ಟ್ ಹೇಳ್ತಾರೆ. ಯಾಕಂದ್ರೆ ಶನಿ ಟ್ರಾನ್ಸಿಟ್ 2 ವರ್ಷ ಇರುತ್ತೆ ಒಂದು ರಾಶಿಲಿ, ಅದು ಜಾಸ್ತಿ ಎಲ್ಲರೂ ಬಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಗುರು 1 ವರ್ಷ ಇರ್ತಾನೆ ಒಂದು ರಾಶಿಲಿ, ಅದನ್ನು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಟಿವಿಲೆಲ್ಲ ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಈ ಸಣ್ಣದು ಹೇಳೋದು ಸ್ವಲ್ಪ ಕಮ್ಮಿ. ಸಣ್ಣದು ಹೇಳಿದ್ರು ಕೂಡ ಮಂಗಳ ಈ ರಾಶಿ ಪ್ರವೇಶ ಆಗಿದ್ದಾನೆ, ಈ ರಾಶಿಯವ್ರಿಗೆ ಹಿಂಗೆ, ಈ ರಾಶಿ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಲಗ್ನದಿಂದ ತಗೋಬೇಕು. ಅದು ನಂಬರ್ 1. ಎರಡನೇದು, ನಾನಿವಾಗ ಹೇಳ್ತಕ್ಕಂಥ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ, ವೃಷಭ ಲಗ್ನದವ್ರಿಗೆ ಹೇಗಿರುತ್ತೆ, ದ್ವಾದಶ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಅವರ ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ನಡೀತಾ ಇರಬೇಕು. ಇಲ್ಲ ಅಂದ್ರೆ ನಾನು ಏನ್ ಹೇಳ್ತೀವೋ ಅದು ಫಲಿಸಲ್ಲ. ನಿಮ್ದು ಲಗ್ನ ಇರ್ಬೋದು, ಅದೇ ಲಗ್ನ ಇರ್ಬೋದು, ನಾನು ಹೇಳಿದ್ದು ಮಂಗಳ ನಡೀತಾ ಇಲ್ಲ ಸರ್, ದಶದಲ್ಲೂ ಇಲ್ಲ, ಭುಕ್ತಿಲೂ ಇಲ್ಲ, ಅಂತರ್ಭುಕ್ತಿಲೂ ಇಲ್ಲ ಅಂದ್ರೆ ದಿಸ್ ಈಸ್ ನಾಟ್ ಅಪ್ಲಿಕಬಲ್. ಸೊ ಮಂಗಳ ವೃಷಭ ರಾಶಿ ಪ್ರವೇಶ ಆಗಿದ್ದಾನೆ. 45 ದಿವಸ ಕಾಲ ಇರ್ತಾನೆ ವೃಷಭದಲ್ಲಿ. 45 ಹೆಚ್ಚು ಕಮ್ಮಿ 45, 44, 45 ಒನ್ ಡೇ ಹಿಂದೆ ಮುಂದೆ ಮುಂದಿನ ತಿಂಗಳವರೆಗೂ ಇರ್ತಾನೆ. ಗೋಚಾರ ಫಲದಲ್ಲಿ ಅದೃಷ್ಟ ಅಥವಾ ದುರಾದೃಷ್ಟವನ್ನ ತಂದುಕೊಡ್ತಕ್ಕಂಥದ್ದೇ ಗೋಚಾರ. ಜಾತಕದಲ್ಲಿ ಎಲ್ಲಾ ಸೋತಾಗ ನಮಗೆ ಫೈನಲ್ ಆಗಿ ನೋಡೋದೇ ಗೋಚಾರ. ದಶದಲ್ಲಿ ಯಾಕೋ ಮದುವೆ ಇಲ್ಲ, ಭುಕ್ತಿನೂ ಯಾಕೋ ತೋರಿಸ್ತಾ ಇಲ್ಲ, ಅಂತರ್ಭುಕ್ತಿನೂ ಇಲ್ಲ. ಯಾವ ಗ್ರಹಗಳೂ ಕೂಡ ನಮಗೆ ವಿವಾಹದ್ದೋ ಅಥವಾ ಕೆಲಸದ್ದೋ ಏನು ಅವ್ರಿಗೆ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥದ್ದು. ಅದೇ ಗ್ರಹ ಗೋಚಾರದಲ್ಲಿ ಬಂದು ಒಳ್ಳೇದು ಮಾಡ್ತಾ ಇದ್ದಾಗ ಫಲಗಳು ಒಂದು ಗಿಫ್ಟ್ ತರ. ಗೋಚಾರ ಒಂದು ಗಿಫ್ಟ್. ತುಂಬಾ ಕಷ್ಟದಲ್ಲಿರೋನ್ಗೆ ಕಾನ್ಸಲೇಷನ್ ಪ್ರೈಸ್ ಅಂತ ಕರಿಬಹುದು, ಸಮಾಧಾನಕರ ಬಹುಮಾನ ಅಂತಾನು ಹೇಳ್ಬಹುದು. ಪ್ರಾಬ್ಲಮ್ ಇರೋರಿಗೆ, ತುಂಬಾ ಚೆನ್ನಾಗಿರೋರ್ಗೂ ಲೈಟ್ ತಗ್ಗಕ್ಕೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಯಾಕೋ ಸ್ವಲ್ಪ ಡೌನ್ ಆಯ್ತು, ಸ್ವಲ್ಪ ಮನಸ್ಸನ್ನ ಸ್ವಲ್ಪ ಯಾಕೋ ಬೇಜಾರು ಮಾಡಕ್ಕೇನು ಟ್ರಾನ್ಸಿಟ್. ಇದರದ ಎಫೆಕ್ಟ್ 20% ಇರುತ್ತೆ.
ತುಂಬಾ ಸೋತವ್ರಿಗೆ ಸಂಜೀವಿನಿ ತರ ವರ್ಕ್ ಆಗುತ್ತೆ ಟ್ರಾನ್ಸಿಟ್. ಸೊ ದಯವಿಟ್ಟು ಎಲ್ಲರೂ ಜ್ಯೋತಿಷ್ಯ ಕಲ್ತಿರೋರು ಅರ್ಥ ಮಾಡ್ಕೊಳ್ಳಿ, ಅಥವಾ ಜ್ಯೋತಿಷ್ಯ ಬಂದು ಕಲೀರಿ. ಮೊದಲ ಲಗ್ನ ಮೇಷ ಲಗ್ನ, ವೃಷಭ ರಾಶಿಗೆ ಪ್ರವೇಶ. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾರ್ಜನೆ ಆಗ್ತಕ್ಕಂಥದ್ದು. ಯಾರು ಸ್ವಲ್ಪ ಡಲ್ ಓದ್ತಾರ ಇವಾಗ ಸ್ವಲ್ಪ ಗೋಚಾರದಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇಟ್ ಹೆಲ್ಪ್ಸ್. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಬಡ್ತಿ, ಅಥವಾ ವೃತ್ತಿಯಲ್ಲಿರ್ತಕ್ಕಂಥ ಸ್ವಲ್ಪ ದುಡ್ಡು ಯಾಕೋ ಸ್ವಲ್ಪ ಸಾಕಾಗ್ತಾ ಇಲ್ಲ. ಈ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಾದ್ರು ಮಂಗಳ ಬಂದಾಗ ಈ ಗೋಚಾರದಿಂದ ನಿಮ್ಗೊಂದು ಗಿಫ್ಟ್ ಬಂದಂಗೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಬರುತ್ತೆ ಗೋಚಾರದಿಂದ. ಹಾಗೆ ಹೊಸ ಸಂಬಂಧ ಬರ್ತಕ್ಕಂಥದ್ದು ಸ್ವಲ್ಪ ಮಾತುಕತೆಯಿಂದ ಸೆಟ್ ಆಗ್ತಕ್ಕಂಥದ್ದು, ಅಥವಾ ಮಾತುಕತೆ ಫೈನಲ್ ಆಗ್ತಕ್ಕಂಥ ಒಂದು ಹಂತಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ವರೆಗೂ ಇರತಕ್ಕಂಥದ್ದು, 45 ಡೇಸ್. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ರೆ ಓವರ್ ಆಲ್ ಈ ಒಂದು ಟ್ರಾನ್ಸಿಟ್ ವೃಷಭ ಹಣವನ್ನು ಜಾಸ್ತಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ ಈ ಟ್ರಾನ್ಸಿಟ್ ಇಂದ ತಗೋ, ಇಷ್ಟೇ ನಾನು ಹೇಳೋದು ನಿಮಗೆ. ಟ್ರಾನ್ಸಿಟ್ ಹೌ ಇಟ್ ವರ್ಕ್ಸ್. ಇದು ಮೇಷ ಲಗ್ನ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸೆಲ್ಫ್ ಸ್ಟಡಿ ಜಾಸ್ತಿ ಹೆಚ್ಚಾಗಿ ಮಾಡಬೇಕು. ಏನೇ ಮಾಡಿದ್ರು ಕೂಡ ಯಾಕೋ ಸ್ವಲ್ಪ ಚೆನ್ನಾಗಿತ್ತು, ದಶಾಭುಕ್ತಿ ಎಲ್ಲ ಚೆನ್ನಾಗಿತ್ತು, ಯಾಕೋ ಸ್ವಲ್ಪ ಇವಾಗ ಅರ್ಥ ಆಗ್ತಾ ಇಲ್ಲ ಸಬ್ಜೆಕ್ಟ್, ನಾನು ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಬೇಕು ಅಂತ ಬರ್ತಕ್ಕಂಥದ್ದು ಗೋಚಾರ ಫಲದಲ್ಲಿ ಬರುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಬಹಳಷ್ಟು ಕಷ್ಟ ನಷ್ಟಗಳು ಆಗ್ತಕ್ಕಂಥದ್ದು, ಸಾಕಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಬೇಕು. ಒಂಟಿ ಜೀವನ. ವಿವಾಹದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದ್ವಿ, ಯಾಕೋ ಈಗ ಸ್ವಲ್ಪ ಒಂಚೂರು ಗಲಾಟೆ ಮಾಡ್ಕೊಂಡು ದೂರ ಇದೀವಿ. ದಶಾಭುಕ್ತಿ ಅಂತರ್ಭುಕ್ತಿ ನೋಡಿದ್ರೆ ಚೆನ್ನಾಗೇ ಇದೀವಿ, ಕಾಂಬಿನೇಷನ್ ಯಾಕೋ ಗಲಾಟೆ ಆಗ್ತಾ ಇದಿಲ್ಲ, ಟ್ರಾನ್ಸಿಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸಣ್ಣದಾಗಿ, ಅದಕ್ಕೆ ಒಂದು ಸ್ವಲ್ಪ ಮುನಿಸ್ಕೊಂಡಿದೀವಿ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ. ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚು ಕಷ್ಟಪಡಬೇಕು. ಓವರ್ ಆಲ್ ಸೆಲ್ಫ್ ಎಫರ್ಟ್ ಅಂತ ನಾವೇನು ಹೇಳ್ತೀವಿ ಅತಿ ಹೆಚ್ಚಾಗಿದೆ. ಅದ್ರ ಜೊತೆಗೆ ಇನ್ನೊಬ್ಬರಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಆಪೋಸಿಟ್ ವ್ಯಕ್ತಿಯಿಂದ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಆಪೋಸಿಟ್ ಜನರಿಂದ ನಮಗೆ ಲಾಸ್ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ವೃಷಭ ಲಗ್ನದವರಿಗೆ. ದಶಾಭುಕ್ತಿ ಅಂತರ್ಭುಕ್ತಿಲೇ ಮಂಗಳ ಇದೆಯಾ ನೋಡ್ಕೊಳ್ಳಿ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿ ವರ್ಸ್ಟ್ ಆಗಿದ್ರೆ ಇನ್ನೂ ಪಾತಾಳಕ್ಕೆ ಹೋಗ್ತಕ್ಕಂಥದ್ದು, ಇನ್ನೂ ವರ್ಸ್ಟ್ ಸಿಚುಯೇಷನ್ ಹೋಗುತ್ತೆ. ಯಾಕಂದ್ರೆ ಒಳ್ಳೆ ಒಂದು ಕಾಂಬಿನೇಷನ್ ಅಲ್ಲಿ ಒಳ್ಳೆ ಒಂದು ಸಿಚುಯೇಷನ್ ಅಲ್ಲಿ ಇಲ್ಲ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನ ಅಪಮಾನಗಳು, ಸ್ವಲ್ಪ ಏನಾದ್ರು ಲಾಸ್ ಆಗ್ತಕ್ಕಂಥದ್ದು, ದುಡ್ಡು ಬರದೇ ಇರತಕ್ಕಂಥದ್ದು, ಸಂಬಳದಲ್ಲಿ ಏನೋ ಇಟ್ಕೊಳ್ತಕ್ಕಂಥದ್ದು, ಏನೋ ಒಂದು ಸಮಸ್ಯೆ ದುಡ್ಡಿನ ವಿಚಾರದಲ್ಲಿ ಕೆಲಸದಲ್ಲಿ ಕೆಲಸ ಕಳ್ಕೊಳ್ಳೋ ಸಾಧ್ಯತೆನೂ ತೋರಿಸ್ಬಿಡುತ್ತೆ. ಟ್ರಾನ್ಸಿಟ್ ಒಂದ್ಸತಿ ಬಂದು ಹೊಡೆದು ಬಿಡುತ್ತೆ ನಮಗೆ. ಕಾಂಪ್ಲೆಕ್ಸ್ ಆಕ್ಚುಲಿ ಅಸ್ಟ್ರಾಲಜಿ ಅನ್ನೋದು ಮೇಲ್ ನಡೀತಾ ಇರೋದಿಲ್ಲ, ಕಾಂಪ್ಲೆಕ್ಸ್. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ದಶಾಭುಕ್ತಿ ನೋಡ್ಕೊಂಡು ಟ್ರಾನ್ಸಿಟ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ 90% ನಮ್ಗೆ ಗೊತ್ತಾಗುತ್ತೆ ಹೌ ಇಸ್ ಅವರ್ ಲೈಫ್ ಗೋಯಿಂಗ್, ಸ್ಮೂತ್ ರಫ್ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಬಟ್ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗಲಾಟೆಗಳು, ಸಪರೇಷನ್ ತೋರಿಸ್ತಾ ಇದೆ. ಒಂದು 45 ದಿವಸ ಸಪರೇಷನ್ ಸ್ವಲ್ಪ ಕಾಂಬಿನೇಷನ್ ತೋರಿಸ್ತದೆ. ದಶಾದಲ್ಲಿರಬೇಕು, ಭುಕ್ತಿಲಿರಬೇಕು, ಅಂತರ್ಭುಕ್ತಿಲಾದ್ರೂ ಇರಬೇಕು. ದಶಾದಲ್ಲಿದ್ರೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ತೋರಿಸುತ್ತೆ, ಭುಕ್ತಿ ಸ್ವಲ್ಪ ಮೈನರು, ಅಂತರ್ಭುಕ್ತಿ ಆ ಒಂದು ಪೀರಿಯಡ್ ಮಾತ್ರ ತೋರಿಸುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಹಾಗೆ ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಏನಾರ ಸಿಂಪ್ಟಮ್ ಬಂತು ಅಂತಂದ್ರೆ ಸಾಧ್ಯವಾದಷ್ಟು ಸ್ವಲ್ಪ ತೊಗರಿ ಬೇಳೆನ ದಾನ ಮಾಡಿ. ಹಾಸ್ಪಿಟಲ್ ಸಿಂಪ್ಟಮ್ಸ್ ಏನಾದ್ರೆ ಯಾರಿಗಾರು ದುಡ್ಡು ಕೊಟ್ರೆ ಲಾಸ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಮಿಥುನ ಲಗ್ನ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಬೈ ಲಕ್ ಮುಖಾಂತರ, ಟ್ರಾನ್ಸಿಟ್ ಮುಖಾಂತರ ಸಕ್ಸಸ್ ಜಾಸ್ತಿ. ಒಳ್ಳೆ ಕಾಲೇಜ್ ಸಿಗೋದು, ಒಳ್ಳೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗೋದು, ಕಾಂಪಿಟೇಟಿವ್ ಎಕ್ಸಾಮ್ ಒಳ್ಳೆ ರಿಸಲ್ಟ್ ಬರೋದು. ಅಂತರ್ಭುಕ್ತಿಲಿ ಏನಾದ್ರು ಮಂಗಳ ನಡೀತಾ ಇದ್ದಿದ್ದು ಟ್ರಾನ್ಸಿಟ್ ಚೆನ್ನಾಗಿದ್ದಾಗ ಮೋರ್ ಎಫೆಕ್ಟಿವ್ ಆಗಿರುತ್ತೆ.
ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ನಮಗೆ ಬಡ್ತಿ ಆಗ್ತಾ ಇದೆ. ಬಡ್ತಿ ಅಂತಂದಾಗ ಸ್ವಲ್ಪ ಇನ್ಕ್ರಿಮೆಂಟ್ ಆಫ್ ಸ್ಯಾಲರಿ ಆರ್ ಪ್ರಮೋಷನ್ ಸಿಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿ ಇಲ್ಲ ಅಂದ್ರೂ ಟ್ರಾನ್ಸಿಟ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದೆ, ನಿಮಗೆ ಆಶೀರ್ವಾದ ಬಂದ್ ಮಾಡ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕ ಲಾಭ ಕೊಡ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಹಂ ಕೊಡ್ತಾ ಇದೆ. ಏನೋ ಒಂದು ನಾನು ಅನ್ನೋದೊಂದು ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಅಧಿಕಾರ, ದುಡ್ಡು, ಹೆಸರು ಸ್ವಲ್ಪ ನಿಮಗೆ ಕರ್ಕಾಟಕ ಲಗ್ನದವರಿಗೆ ಮಂಗಳನಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸಿಂಹ ಲಗ್ನ ಕೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಸಾಕಷ್ಟು ಸಹಾಯ ಬರುತ್ತೆ, ಹೆಲ್ಪ್ ಬರುತ್ತೆ. ನೀವು ಅನ್ಕೊಂಡೇ ಇರಲ್ಲ, ಏನೋ ಯಾವುದೋ ಒಂದು ಫೀಸ್ ಕಟ್ಟಬೇಕು, ಏನಾಯ್ತೋ ಗೊತ್ತಿಲ್ಲ, ಯಾವುದೋ ಒಂದು ವಿದೇಶಕ್ಕೆ ಹೋಗ್ಬೇಕು, ಒಂದು ಓದಕ್ಕೆ ಏನೋ ಗೊತ್ತಿಲ್ಲ, ಆಗ್ತಾ ಇರಲಿಲ್ಲ. ಈಗ ಸಡನ್ ಆಗಿ ಟ್ರಾನ್ಸಿಟ್ ಅಲ್ಲಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಲಿ, ಎಸ್ಪೆಷಲಿ ಅಂತರ್ಭುಕ್ತಿನ ನಾನ್ ಸಜೆಸ್ಟ್ ಮಾಡೋದು ಅಪ್ಲೈ ಮೋರ್ ವಿತ್ ಅಂತರ್ಭುಕ್ತಿ. ಟ್ರಾನ್ಸಿಟ್ ನ ಅಪ್ಲೈ ಮೋರ್ ವಿತ್ ಅಂತರ್ಭುಕ್ತಿ, ಮೈಲ್ಡ್ ವಿತ್ ಭುಕ್ತಿ, ವೆರಿ ವೆರಿ ಮೈಲ್ಡ್ ವಿತ್ ದಶಾದು ಎಫೆಕ್ಟ್ ಮೋರ್ ಇದ್ರೂ ಕೂಡ ಅದು ವೆರಿ ಮೈಲ್ಡ್, ನಿಮ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತರ್ಭುಕ್ತಿ ಶುಡ್ ಬಿ ಸ್ಟಡಿಡ್. ಅಂತರ್ಭುಕ್ತಿನೇ ಮಂಗಳ ಬಂದಿದೆ, ಅಂತರ್ಭುಕ್ತಿ. ಆಲ್ ಟ್ರಾನ್ಸಿಟ್ ನನ್ನ ಪ್ರಕಾರ ಅಂತರ್ಭುಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ಮೇಜರ್ ಟ್ರಾನ್ಸಿಟ್ ಮಾತ್ರ ಸ್ವಲ್ಪ ದಶಾದಲ್ಲಿ ಭುಕ್ತಿಲಿ ಸ್ವಲ್ಪ ನೋಡ್ಕೋಬಹುದು. ಮೇಜರ್ ಟ್ರಾನ್ಸಿಟ್ ಏನಕ್ಕೆ ಅಂತಂದ್ರೆ ಅದು ಲಾಂಗ್ ಟರ್ಮ್ ಇರುತ್ತದೆ. ಗುರು ದಶ ನಡೀತಾ ಇದೆ, ಗುರು ಯಾವುದೋ ಸ್ಥಾನಕ್ಕೆ ಹೋಗಿದ್ದಾನೆ, 1 ವರ್ಷ ಕೆಟ್ಟ ಸ್ಥಾನದಲ್ಲಿದ್ದಾನೆ, ದಶ ನೋಡೋಕೆ ಬಹಳ ಚೆನ್ನಾಗಿದೆ, ಏನು ಕೆಲಸ ಆಗ್ತಾ ಇಲ್ಲ, ಟ್ರಾನ್ಸಿಟ್ ಅಲ್ಲಿ ಕಾಟ ಕೊಡ್ತಾ ಇರ್ತಾನೆ. ಇಟ್ ಇಸ್ ಆಲ್ ಪುಲ್ಲಿಂಗ್ ಬ್ಯಾಕ್ ಸೈಡ್. ಸೊ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಅದೃಷ್ಟ ಜಾಸ್ತಿ. ಕೆಲಸದಲ್ಲಿ ಬದಲಾವಣೆ ತೋರಿಸ್ತಾ ಇದೆ, ಜಾಬ್ ಅಲ್ಲಿ ಬದಲಾವಣೆ ಅಥವಾ ಇರೋ ಕಡೆನೇ ಒಂದು ಬದಲಾವಣೆ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟ ತಂದು ಕೊಡ್ತಕ್ಕಂಥದ್ದು, ಯಾರಿಂದ ಆದ್ರೂ ಸಹಾಯ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಕೆಳಗೆ ಬಿದ್ದಿದೆ ಸ್ವಲ್ಪ ಎತ್ಕೊಡ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹ ಆದವ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಐಡಿಯಲ್ ಸಿಚುಯೇಷನ್, ಐಡಿಯಲ್ ಪಾರ್ಟ್ನರ್. ಸ್ವಲ್ಪ ನಾವು ತುಂಬಾ ಖುಷಿಯಾಗಿದ್ದೀವಿ ಸರ್, ಏನೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಏನೋ ಗಲಾಟೆ ಮಾಡ್ತಿದ್ವಿ, ಈಗ ಸ್ವಲ್ಪ ಸಮಾಧಾನವಾಗಿ ವಿ ಆರ್ ಹ್ಯಾಪಿ ಅಂತ ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹಿನ್ನಡೆ ಆಗುತ್ತೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗ್ತಕ್ಕಂಥದ್ದು, ಓದಿರೋದು ಯಾವುದನ್ನು ಕೂಡ ಸಕ್ಸಸ್ ಆಗದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ಲಗ್ನದವ್ರಿಗೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪಮಾನ ಆಗ್ತಕ್ಕಂಥ ಸಾಧ್ಯತೆ ಈ 45 ದಿವಸದಲ್ಲಿ ನಿಮ್ಮ ದಶಾಭುಕ್ತಿ, ಎಸ್ಪೆಷಲಿ ಅಂತರ್ಭುಕ್ತಿಲಿದ್ದರೆ, ಮಂಗಳನ ಅಂತರ್ಭುಕ್ತಿ ಇದ್ದರೆ ಕನ್ಯಾ ಲಗ್ನ ಆದವರು ಕೆಲಸದಲ್ಲಿ ಅವಮಾನ ಅಪಮಾನಗಳನ್ನ ಎದುರಿಸ್ತಾರೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿನೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ಯಾರ್ಯಾರು ನಾವು ಟಿವಿಲಿ ನೋಡ್ತೀವಿ, ಏನೇನೋ ದುಡ್ಡು ತಗೊಂಡ್ರು, ಸಿಗಾಕೊಂಡ್ರು ಅಂತಂದಾಗ ಅಲ್ಲಿ ಭುಕ್ತಿ ಅಂತರ್ಭುಕ್ತಿಲಿ ಸಿಗಾಕೋ ಕಾಂಬಿನೇಷನ್ ಬರುತ್ತೆ. ಊರಲ್ಲಿರೋರೆಲ್ಲ ಕಳ್ರೆ, ಯಾರು ದುಡ್ಡು ಹೊಡಿದಿರೋರು ಯಾರು ಇಲ್ಲ, ದುಡ್ಡು ಹೊಡೆದಿರ್ತಾರೆ, ಬೇಕಾದಷ್ಟು ಜನ ದುಡ್ಡು ಹೊಡೆದಿರ್ತಾರೆ ಬೇರೆ ಬೇರೆ ತರ. ಎಲ್ಲರೂ ಸಿಗಾಕೊಂಡಿದ್ರೇನ್ರಿ? ಇಲ್ಲ ರೀ. ಹಣೆ ಬರ ಕೆಟ್ಟಾಗ ಸಿಗಾಕೊಳ್ತೀವಿ ಅಂತಲ್ಲ, ಅದೇ ದಶಾಭುಕ್ತಿಗಳು ಕೆಟ್ಟಾಗ. ಅದಕ್ಕೆ ಬಂದು ನೋಡ್ಕೊಳ್ಳಿ. ನಾನು ಇವತ್ತೊಂದು ಮಾತು ಹೇಳ್ತೀನಿ, ಎಲ್ಲಾ ಮಿನಿಸ್ಟರ್ಗೂ ಒಂದು ಮಾತು ಹೇಳ್ತೀನಿ, ಎಲ್ಲಾ ಗವರ್ಮೆಂಟ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಇದು ಡೈರೆಕ್ಟ್ ಆಗಿ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ನೀವೇನಾದ್ರೂ ಬೇರೆ ಈ ಬ್ಲ್ಯಾಕ್ ಅಂತ ಮಾಡ್ತಾ ಇದ್ರೆ ನಿಮ್ಮ ಜಾತಕ ಬಂದು ಒಂದು ಸತಿ ಕಲ್ತು ಬಿಡಿ ನಮ್ಮ ಹತ್ರ. ಅದಿದ್ರೆ 100% ನನ್ನ ಜಾತಕದಲ್ಲಿ ಮುಂದೆ 8ನೇ ಮನೆ, 5ನೇ ಮನೆ, 12ನೇ ಮನೆ ಓಡ್ತಾ ಇದೆ, ನಾನು ಯಾವುದಕ್ಕೂ ಕೈ ಮುಟ್ಟಲ್ಲ ಅಂತ ಒಳ್ಳೆಯವರಾಗ್ಬಿಡ್ತೀರಾ. ನಮ್ಮ ನಕ್ಷತ್ರ ನಾಡಿ ಅದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮನ್ನ ಕೆಟ್ಟ ಪರಿಸ್ಥಿತಿಗೆ ಹೋಗದಂಗ್ ನೋಡ್ಕೊಳ್ಳುತ್ತೆ. ಎಲ್ಲರಿಗೂ ಆಸೆ, ನಾನು ಆ ಸ್ಥಾನದಲ್ಲಿದ್ರೆ ನನಗೂ ಆಸೆ ಬರುತ್ತೆ. ಆಸೆ ಸಹಜ.
ಕಣ್ಣು ಮುಂದೆ ಸಿಗ್ತಾ ಇದೆ, ತಗೊಳ್ಬೇಕು ಅನ್ನೋದು ಆಸೆ. ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಬಹಳ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ತುಂಬಾ 1 ಕೋಟಿ ಜನದಲ್ಲಿ 5 ಜನ ಇರ್ಬೋದು ಅಷ್ಟೇ ನಾನು ಮುಟ್ಟಲ್ಲ ಅಂತ ಹೇಳ್ತಕ್ಕಂಥದ್ದು. ತುಂಬಾ ರೇರ್ ಅದು. ಕಲಿಯುಗದಲ್ಲಿ ಅವೆಲ್ಲ ಆಗಲ್ಲ. ನಾನೇ ಹೇಳ್ಕೊತಾ ಇದ್ದೀನಿ ರೀ, ಅವೆಲ್ಲ ಇಲ್ಲ ಅಂತ. ಬುದ್ಧಿ ಪಲ್ಲಟ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ನಿಮಗೆ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಜ್ಯೋತಿಷ್ಯ ನಮ್ಮ ಹತ್ರ ಕಲೀರಿ, ನಿಮಗೆ ಅನೇಕ ಅವಘಡಗಳಿಂದ ದೂರ ಆಗ್ತೀರಾ, ಅನೇಕ ಸಮಸ್ಯೆಯಿಂದ ನೀವು ಅವಾಯ್ಡ್ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ. ಟೈಮ್ ಚೆನ್ನಾಗಿಲ್ಲದೆ ಇರ್ಬೇಕಾದ್ರೆ, ಇನ್ ಕೇಸ್ ಏನೋ ನಮ್ಮ ವಿಧಿ ಪ್ರಕಾರ ಎಲ್ಲ ನಮಗೆ ಅಂಟ್ಕೊಳ್ತು ಅಂದ್ರೂ ಕೂಡ ಅದು ಬಿಟ್ಟು ಹೋಗುತ್ತಾ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡಕ್ಕೂ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು 15,000 ಕೋಟಿಗಟ್ಲೆ ಲಕ್ಷಗಟ್ಲೆ ಅಲ್ಲಿ ಇಲ್ಲಿ ಏನೋ ಡೀಲ್ ಮಾಡ್ತೀರಾ. 15,000 ನಿಮಗೆ ಮನಸ್ಸನ್ನ ತೃಪ್ತಿ ಮಾಡಿಸುತ್ತೆ. ನಿಮಗೆ ದುಡ್ಡು ವಾಪಸ್ ಬರ್ಸುತ್ತೋ ಅಥವಾ ಉಳಿಸುತ್ತೋ ಅದೆಲ್ಲ ಬೇರೆ. ಕೆಲಸ ಚೆನ್ನಾಗಿ ಮಾಡಬೇಕಾ, ಅದಕ್ಕೆ ಕೈ ಹಾಕ್ಬೇಕಾ ಬೇಡವಾ, ಸಿಗಾಕೊಳ್ತೀನ, ಸಮಸ್ಯೆ ಮುಂದೆ ಬರುತ್ತಾ, ಇದು ಮಿನಿಸ್ಟರ್ಗೂ ಬಿಡಲ್ಲ, ಆಕ್ಟರ್ಗೂ ಬಿಡಲ್ಲ, ಭಿಕ್ಷಕನ್ಗೂ ಬಿಡಲ್ಲ. ಅರ್ಥ ಆಯ್ತಲ್ಲ? ಸಾಮಾನ್ಯ ಜನಕ್ಕೆ ಇದಿದ್ದು ಬಿಡಲ್ಲ. ಅವ್ರಿಗೆ ಬಿಡುತ್ತೆ ಅಂತಲ್ಲ, ನಮಗೂ ಬಿಡಲ್ಲ, ನನಗೂ ಬಿಡಲ್ಲ. ಅಲ್ಲ, ಅರ್ಥ ಆಯ್ತಲ್ಲ? ಸೊ ನನಗೆ ಜ್ಯೋತಿಷ್ಯ ಗೊತ್ತಿದ್ರೆ ಅವನ ಭವಿಷ್ಯ ಅವನಿಗೆ ಗೊತ್ತಾಯ್ತಾ ಅಂತ ಕೇಳ್ತಾರಲ್ಲ, ದಡ್ಡ ಶಿಖಾಮಣಿಗಳ ತರ. ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ನಿಜವಾದ ಜ್ಯೋತಿಷ್ಯ ಅವ್ನ ಜೀವನ ಗೊತ್ತು. ನನ್ನ ಹತ್ರ ದುಡ್ಡಿಲ್ಲಪ್ಪ ರಜಾ, ನನ್ನ ಜಾತಕ ನಾನು ನೋಡ್ಕೊಂಡಿದ್ದೀನೋ, ನನ್ನ ಹತ್ರ ದುಡ್ಡಿಲ್ಲ ಕಣೋ, ದುಡ್ಡಿಲ್ಲ. ಗೊತ್ತಿರೋ ವಿದ್ಯೆ ಜ್ಯೋತಿಷ್ಯ. ಅದನ್ನ ಹೇಳ್ಕೊಂಡು ನಾನೇನೋ ಸ್ವಲ್ಪ ಹೆಚ್ಚಿಗೆ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು ತಗೋತಾ ಇದ್ದೀನಿ. ಅದೇ ನನ್ನ ಜೀವನದಲ್ಲಿ ಇರ್ತಕ್ಕಂಥ ನನ್ನ ಭವಿಷ್ಯದ ಬಗ್ಗೆ ನಾನ್ ತಿಳ್ಕೊಂಡಿರೋದು. ವ್ಯಂಗ್ಯವಾಗಿ ಮಾತಾಡ್ತಾರಲ್ಲ, ಈ ಜ್ಯೋತಿಷ್ಯ ನಿನ್ ಭವಿಷ್ಯ ನಿನ್ ಗೊತ್ತೇನೋ, ವ್ಯಂಗ್ಯವಾಗಿ ಮಾತಾಡ್ತಿರಲ್ಲ, ಅವ್ರಿಗೆಲ್ಲ ನನ್ನ ಉತ್ತರ ಇದೆ. ನನ್ನ ಜಾತಕದಲ್ಲಿ ದುಡ್ಡಿಲ್ಲ, ಕಾರ್ಪೊರೇಟರ್ ಆಗಕ್ಕಾಗಲ್ಲ, ತೋರಿಸ್ತಾ ಇಲ್ಲ. ಮಲ್ಟಿನ್ಯಾಷನಲ್ ಕಂಪನಿ ದೊಡ್ಡ CEO ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ನಾನು ಓದಿರೋದು ತಿಳಿದಿರೋದು ಜ್ಯೋತಿಷ್ಯ, ಅದರಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಬರುತ್ತೆ, ಕರೆಕ್ಟ್ ಆಗಿ ಹೇಳ್ಕೊಂಡು ಹೋಗುವ ತೋರಿಸ್ತಾ ಇದೆ. ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ಅರ್ಥ ಆಯ್ತು ಅನ್ಸುತ್ತಲ್ಲ ಎಲ್ಲರಿಗೂ? ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನೇ ನಿಮ್ಗೆಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೆ. ಸೊ ಎಲ್ಲರೂ ಹ್ಯಾಪಿ ಲಿವಿಂಗ್ ಇಂಪಾರ್ಟೆಂಟು. ಯಾವ ಸ್ಟೇಜ್ ಅಲ್ಲಾದ್ರೂ ನೋವೇ. ದುಡ್ಡು ಜಾಸ್ತಿ ಇದೆ, ಅವನಿಗೇನೋ ಆಗಿಬಿಟ್ಟಿದೆ ಅಂತಂದ್ರೆ, ಭಿಕ್ಷುಕನ್ಗೂ ಕಾಲ್ ಕಟ್ಟಾದ್ರೆ ಬೇಜಾರು, ಶ್ರೀಮಂತನ ಕಾಲ್ ಕಟ್ಟಾದ್ರೂ ಬೇಜಾರು. ಕರೆಕ್ಟಾ? ಭಿಕ್ಷುಕ ಎಲ್ಲಾದ್ರೂ ನನಗೇನು ಇಲ್ಲ ಕಾಲ್ ಕಟ್ಟಾದ್ರೆ ಆಗ್ಲಿ ಬಿಡ್ರಿ ಅಂತ ಹೇಳ್ತಾರ? ಶ್ರೀಮಂತನಿಗೆ ನಾವ್ ಅನ್ಕೊಳ್ತೀವಿ ದುಡ್ಡು ಬೇಜಾನ್ ಕೋಟಿ ಕೊಳಿತಾ ಇದೆ, ಅವನಿಗೇನಕ್ಕೆ ರೀ ಕಾಲ್ ಕಟ್ಟಾದ್ರೆ ಏನಾಗ್ಬಿಡುತ್ತೆ, ಆರ್ಟಿಫಿಷಿಯಲ್ ಹಾಕ್ಸ್ಕೊಂಡು ಹೋಗ್ತಾನೆ. ಆದ್ರೂ ಕಾಲ ಎಷ್ಟು ಬೆಲೆ ಇದೆ, ಇದನ್ನ ತಲೆಲಿಟ್ಕೊಳ್ಳಿ. ಸೊ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಸಿಗಾಕೊಳ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಬಂದು ಮೋಸ ಮಾಡ್ತಕ್ಕಂಥದ್ದು, ವೈವಾಹಿಕ ವಿಚಾರದಲ್ಲಿ ಗಲಾಟೆ ಹೊಡೆದಾಟ, ತುಂಬಾ ಸ್ಟ್ರೆಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಸಮಸ್ಯೆ ತೋರಿಸ್ತಾ ಇದೆ. ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗ್ಬೋದು, ಏನಾದ್ರೂ ಒಂದು ಸಮಸ್ಯೆ ಬರ್ಬೋದು. ಮಂಗಳ ಆಕ್ಸಿಡೆಂಟ್ ಕಾರಕ, ಮೈಂಡಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕಾರಕನೂ ಹಾಕೊಳ್ತೀನಿ. ಇದನ್ನ ದಯವಿಟ್ಟು ಹುಷಾರಾಗಿರಿ. ತೊಗರಿ ಬೆಳೆ ದಾನ ಮಾಡಿ ಕನ್ಯಾ ಲಗ್ನದವರು. ತುಲಾ ಲಗ್ನಕ್ಕೆ ಹೋಗೋಣ. ಹಾಗೆ ಈ ತುಲಾ ಲಗ್ನದ ವಿಚಾರದಲ್ಲಿ ಬಂದಾಗ ಇವ್ರಿಗೂ 8 ಎಫೆಕ್ಟ್ ಆಗುತ್ತೆ. ಮಂಗಳ ಎಷ್ಟೇ ಪ್ರಾಬ್ಲಮ್ ಅಲ್ಲಿ ಇದ್ರು ಕೂಡ ಅವ್ನು 8ನೇ ಮನೆ ತೋರಿಸಬಾರ್ದು, ಹಿಟ್ ಆಗಬಾರ್ದು. ಅದಕ್ಕೆ ಕನ್ಯಾದಲ್ಲೂ ಸಮಸ್ಯೆ ಇರುತ್ತೆ. ಅದಕ್ಕಿಂತ ಜಾಸ್ತಿ ತುಲಾ, ಯಾಕಂದ್ರೆ 8ನೇ ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಇವನು 8ನೇ ಅಧಿಪತಿ. ಯಾಕಂದ್ರೆ 3, 8 ಸ್ಟ್ರಾಂಗ್ ಕಂಟೆಂಡರ್. 9 ಕೂತಿದ್ದಾನೆ, ಬಟ್ 3-8 ಕೊಟ್ಬಿಡ್ತಾನೆ. 9 ಕೂತಿದ್ದಾನೆ ಕನ್ಯಾದಲ್ಲಿ, ಬಟ್ 3-8 ಕೊಟ್ಬಿಡ್ತಾನೆ. ಅದಕ್ಕೆ ನಾನು ಸೀರಿಯಸ್ ಆಗಿದ್ದೆ. 3 and 8. ತುಲಾ ಇನ್ನೂ ಜಾಸ್ತಿ. ಓದ್ತಾ ಇರ್ತಕ್ಕಂಥವ್ರಿಗೆ ಅಬ್ಸ್ಟಕಲ್ಸು, ತಲೆನೋವು ಎಲ್ಲ ಬರ್ತಕ್ಕಂಥದ್ದಿದೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಪ್ರಾಬ್ಲಮ್, ಆಚೆ ತೆಗೆದಾಕ್ತಾರೆ. ಅಟ್ಲೀಸ್ಟ್ ಸ್ಟ್ರೆಸ್ಸು ಬೇರೆ ಕಡೆ ಇರುತ್ತೆ, ಇದು ಜಾಬಿಂದ ಆಚೆ ಗೆಟ್ ಔಟ್. ಕನ್ಯಾ ಆದ್ರೂ ಅಟ್ಲೀಸ್ಟ್ ನಿಮಗೆ ಆಪಾದನೆ ಬರುತ್ತೆ, 9 ಇರೋದ್ರಿಂದ ಕಾಪಾಡುತ್ತೆ. ಇದು ಆಪಾದನೆ ಬಂದು ಕಿಕ್ಡ್ ಔಟ್. ಮದುವೆ ವಿಚಾರದಲ್ಲೂ ಸಮಸ್ಯೆ. ಇವರು ಹೆಚ್ಚು ಅಲ್ಲಾದ್ರೂ ಸ್ಲಿಪ್ ಆಗಿ ಬೀಳ್ತಾರೆ ಕನ್ಯಾದವರು.
ಸ್ವಲ್ಪ ಇದು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸ್ಲಿಪ್ ಆಗಿ ಬಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲೂ ಕೂಡ ತೊಗರಿಬೇಳೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೀಚರು ಮತ್ತೆ ಕೋ ಸ್ಟೂಡೆಂಟ್ಸ್ ಇಂದ ಸಾಕಷ್ಟು ಸಹಾಯ ಹಸ್ತ ಬರ್ತಕ್ಕಂಥದ್ದು. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆಯವರಿಂದ ಸಹಾಯ ಜಾಸ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿರೋರಿಗೆ ಅಧಿಕ ಲಾಭ ತೋರಿಸ್ತಾ ಇದೆ. ವಿವಾಹದಲ್ಲಿ ಹೊಸ ಸಂಬಂಧ ಬಂದು ಸೆಟ್ ಆಗಿ ಮದುವೆವರೆಗೂ ಹೋಗ್ತಕ್ಕಂಥದ್ದು, ಮ್ಯಾಚ್ ಏನಂತಾರೆ ಡಿಸಿಷನ್ ತಗೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ವ್ಯಸನಗಳಿಗೆ ಹೋಗಿ ಹಾಳು ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ವೃತ್ತಿಯಲ್ಲೇ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕ ಲಾಭ ತೋರಿಸ್ತಾ ಇದೆ. ಆದ್ರೂ ಖರ್ಚಿರುತ್ತೆ, ಬಟ್ ಅಧಿಕ ಲಾಭ ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಗಲಾಟೆ ಹೆಚ್ಚು. ಆಲ್ರೆಡಿ ಏನಾದರೂ ಸಮಸ್ಯೆಯಲ್ಲಿ ನಡೀತಾ ಇದ್ರೆ ಸ್ವಲ್ಪ ಕೋರ್ಟ್ಗೆ ಹೋಗೋ ತರ ಇರುತ್ತೆ. ಆಲ್ರೆಡಿ ಕೋರ್ಟ್ ಅಲ್ಲಿ ಇತ್ತು ಅಂತಂದ್ರೆ ಡಿವೋರ್ಸ್ಗೆ ಸ್ವಲ್ಪ ಹತ್ರದಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಯಾಕಂದ್ರೆ 6ನೇ ಮನೆ ಸ್ವಲ್ಪ ಸಣ್ಣ ಪುಟ್ಟ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ಸಾಕಷ್ಟು ನಿಮಗೆ ರಿವಾರ್ಡ್ಸ್ ಬರ್ತಕ್ಕಂಥದ್ದು, ಒಳ್ಳೆ ಕಡೆ ಅಪ್ಲೈ ಮಾಡಿದಾಗ ಸೇರ್ಕೊಳ್ತಕ್ಕಂಥದ್ದು, ಮಾರ್ಕ್ ಸ್ವಲ್ಪ ಉತ್ತಮವಾಗಿ ಬರ್ತಕ್ಕಂಥದ್ದು, ಸ್ವಲ್ಪ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ. ಕೆಲಸದಲ್ಲಿ ಒಂಥರ ಪ್ರೆಷರ್ ಏನು ಅಂತಂದ್ರೆ ಕೆಲಸದಿಂದ ತೆಗೆದಾಕ್ತಾರೇನೋ, ಲೇ ಆಫ್ ಮಾಡ್ತಾರೇನೋ ಅನ್ನೋ ಒಂದು ಪ್ರಾಬ್ಲಮ್ ಬರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಪಡೆದಿರ್ತಕ್ಕಂಥದ್ದು ನೋಡಿದ್ರೆ 50-50. ಅಂದ್ರೆ ಬಂಡವಾಳ ಎಷ್ಟು ಹಾಕೋದ್ನೋ ಅಷ್ಟು ವಾಪಸ್ ಬಂದಿದೆ ಸರ್. ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ ಸರ್ ಅಷ್ಟೇ. ಲಾಸ್ಗಿನ ಹೆಚ್ಚಾಗಿ ಪ್ರಾಫಿಟೇ ಇಲ್ಲ ಸರ್, ಅಸಲು ಬಂದಿದೆ ಅಷ್ಟೇ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ. ಸ್ವಲ್ಪ ಪ್ರೀತಿ ಪ್ರೇಮ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಮದುವೆಗೆ ಹೋಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ಧೈರ್ಯದಿಂದ ಮಾತಾಡ್ತಾರೆ, ಹೇಳ್ತಾರೆ. ವಿವಾಹಕ್ಕೆ ಸ್ವಲ್ಪ ಹತ್ರದಲ್ಲಿ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಮಕರ ಲಗ್ನದವ್ರಿಗೆ ಉತ್ತಮವಾಗಿರುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಈ ಗೋಚಾರದಿಂದ ಅಂತರ್ಭುಕ್ತಿಲಿ ಚೇತರಿಕೆ ಬಂದ್ಬಿಡುತ್ತೆ. ಇಟ್ ಈಸ್ ಎ ಲಕ್ ಫ್ಯಾಕ್ಟರ್. ತುಂಬಾ ಹುಷಾರಿಲ್ಲ ಸರ್, ಯಾಕೋ ಸಡನ್ ಆಗಿ ಈಗ ಏನೋ ಸ್ವಲ್ಪ ಚೆನ್ನಾಗಾಯ್ತು, ಯಾರೋ ಡಾಕ್ಟರ್ ಇಂಜೆಕ್ಷನ್ ಹಾಕೊಂಡು ಈಗ ಸ್ವಲ್ಪ ಸರೋಯ್ತು. ಟ್ರಾನ್ಸಿಟ್ ಸೇವ್ಸ್, ಒಂಥರ ಲಕ್ ಫ್ಯಾಕ್ಟರ್. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ. ಸಾಕಷ್ಟು ನೇಮ್, ಫೇಮ್, ಅವಾರ್ಡ್ಸ್, ರಿವಾರ್ಡ್ಸ್ ಎಲ್ಲ ಬರ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ವರ್ಕ್ ಹೋಗೋಕೆ ಸ್ವಲ್ಪ ಬೇಜಾರಾಗುತ್ತೆ. ಏನೋ ಒಂದು ರೀತಿ ಸಂಕಟ. ಏನು ಪ್ರಾಬ್ಲಮ್ ಇಲ್ಲ ಜಾಬಲ್ಲಿ, ಬಟ್ ಸಂಕಟ, ಒಂಥರ ಮನಸ್ಸಿಲ್ಲದೆ ಇರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ಫಲ. ಹಾಗೆ ಮ್ಯಾರೇಜ್ ವಿಚಾರದಲ್ಲಿ ಬಂದ್ರೆ ಎಲ್ಲೋ ಒಂದು ಕಡೆ ಒಂಥರ ಇಷ್ಟವರೆಗೂ ಚೆನ್ನಾಗಿದ್ವಿ, ಯಾಕೋ ಈಗ ಒಂಥರ ಮಾನಸಿಕವಾಗಿ ಸರಿ ಇಲ್ಲ. ಲಾಸ್ ಆಫ್ ಲವ್ ಅಂತಾನು ಕರಿತೀವಿ ನಾವು. ಅದ್ರ ಜೊತೆಗೆ ವಿಶೇಷ ಏನು ಅಂದ್ರೆ ಕುಂಭಲಗ್ನದವ್ರಿಗೆ ಪ್ರಾಪರ್ಟಿ ತಗೊಳಕ್ಕೆ ಬಹಳ ಒಳ್ಳೆ ಟೈಮ್. ಪ್ರಾಪರ್ಟಿ ತಗೊಳಕ್ಕೆ ದಿ ಬೆಸ್ಟ್ ಟೈಮ್ ಇದೆ. ಪ್ರಾಪರ್ಟಿಗೆ ಕೈ ಹಾಕ್ತಕ್ಕಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿದೆ. ಅಟ್ಲೀಸ್ಟ್ ವಾಹನ ತಗೊಳಕ್ಕೂ ಸ್ವಲ್ಪ ಹೆಚ್ಚಾಗುತ್ತೆ, ಬಟ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ತಗೊಳಕ್ಕೆ ಒಳ್ಳೆ ಟೈಮು ಗೋಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಳದಲ್ಲಿದೆ. ಆದ್ರೂ ಮೂಲ ಭುಕ್ತಿ ಅಂತರ್ಭುಕ್ತಿನ ನೋಡಿ ಅಲ್ಲೇನೋ ಪ್ರಾಬ್ಲಮ್ ಆಗ್ದಂಗೆ ಇದನ್ನ ಆಡ್ ಆನ್ ಮಾಡ್ಕೊಂಡ್ರೆ ಸಕ್ಸಸ್ ಜಾಸ್ತಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಇನ್ನು ಉಳಿದೆಲ್ಲ ಉತ್ತಮವಾಗಿರ್ತಕ್ಕಂಥದ್ದೇ. ಕಡೆಯದಾಗಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗುತ್ತೆ. ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಲ್ಲ. ಸಾಕಷ್ಟು ಚೆನ್ನಾಗಿ ಓದ್ತಾ ಇರೋನಿಗೆ ಏನಾದ್ರು ರಿಸಲ್ಟ್ ಬರೋ ಟೈಮ್, ಈ 45 ಡೇಸ್ ಅಲ್ಲಿ ರಿಸಲ್ಟ್ ಬರೋ ಟೈಮಲ್ಲಿ ಹಿನ್ನಡೆ ಆಗ್ಬಿಡುತ್ತೆ. ಯಾಕಂದ್ರೆ ಗೋಚಾರದಲ್ಲಿ ಸ್ವಲ್ಪ 20% ಲೆಸ್ ಮಾಡ್ಬಿಡ್ತಾನೆ. ಮೂಲ
ಜಾತಕದಲ್ಲಿ ಸ್ವಲ್ಪ ಎಷ್ಟೇ ಚೆನ್ನಾಗಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅವಾಗ ಅರ್ಥ ಮಾಡ್ಕೊಳ್ಬಹುದು. ಅಂತರ್ಭುಕ್ತಿಲಿ ಏನೋ ಒಂದು ಮಂಗಳ ನಡೀತಾ ಇದೆ ಸರ್, ಒಳ್ಳೆ ಕಾಂಬಿನೇಷನ್ ಇದೆ, ಎಜುಕೇಶನ್ 95 ತೆಗಿಯೋ ತರ ತೋರಿಸ್ತಾ ಇದೆ, ರಿಸಲ್ಟ್ ಬರೋ ಟೈಮ್ ಇದೆ, ನೆಕ್ಸ್ಟ್ ಮಂತ್ ಒಳಗಡೆ 10th ಒಳಗಡೆ ಬರುತ್ತೆ, 15th ಒಳಗೆ ಬರುತ್ತೆ ಅಂದ್ರೆ, ಬಟ್ ಈ ಗೋಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆದಾಗ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟಿನ ಕೆಳಗಿಳಿಸ್ಬಿಡುತ್ತೆ. 5%, 10%, 15% ಕೆಳಗಿಳಿಸುತ್ತೆ. ದಟ್ ಈಸ್ ವಾಟ್ ಈಸ್ ದಿ ಜಾಬ್ ಆಫ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಕೆಲಸನೇ ಇದು, ಕೆಳಗಿಳಿಸುತ್ತೆ, ಮೇಲೇರಿಸುತ್ತೆ. ಎಲ್ಲ ಗ್ರಹಂಕ ಖೇಲ್, ಅರ್ಥ ಮಾಡ್ಕೊಂಬಿಡಿ, ಗ್ರಹಂಕ ಖೇಲ್. ಎಷ್ಟೋ ಜನ ಜ್ಯುವೆಲರಿ ಕಳ್ತನ ಮಾಡಿರೋರು ಸಿಗಾಕೊಂಡೇ ಇಲ್ಲ. ಎಷ್ಟೋ ಜನ ಫಸ್ಟ್ ಟೈಮ್ ಜ್ಯುವೆಲರಿ ಕಳ್ತನ ಮಾಡಕ್ಕೆ ಜ್ಯುವೆಲರಿ ಅಂಗಡಿಗೆ ಹೋಗಿದ್ದಾರೆ, 2 ಅವರಲ್ಲಿ ಸಿಗಾಕೊಂಡಿದ್ದಾರೆ. ನೋಡಿ ಡಿಫ್ರೆನ್ಸ್, ನೋಡಿ ಇದಕ್ಕೇನಂತೀರಲ್ಲ. ಕದ್ದಿರೋನಿಗೆ ಆಮೇಲೆ ಮುಂದೆ ಇದೆ, ಯಾವ್ದಾದ್ರು ಒಂದು ಮುಂದಿನ ಜನ್ಮದಲ್ಲೋ ಅಥವಾ ಮುಂದಿನ ದಶಾಭುಕ್ತಿಲೋ ಏನಾದ್ರು ಬೇರೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಗ್ರಹಂಕ ಖೇಲ್, ದೂತ್ ಕಾ ದೂತ್, ಪಾನಿ ಕಾ ಪಾನಿ, ಹಾಗೆ ಆಗುತ್ತೆ. ಕೆಲಸದಲ್ಲಿ ಹೆಚ್ಚು ಒತ್ತಡ ಸಿಕ್ಕಾಪಟ್ಟೆ ಇರುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ, ಯಾಕಂದ್ರೆ ಕೂತಿರ್ತಕ್ಕಂಥದ್ದು ಕಮಿಷನ್ ಜಾಗದಲ್ಲಿ, ಕೂತಿರ್ತಕ್ಕಂಥದ್ದು ಡೀಲರ್ಶಿಪ್ ಜಾಗದಲ್ಲಿ, ಬಿಸ್ನೆಸ್ಗೆ ಸ್ವಲ್ಪ ಹೆಲ್ಪ್ ಆಗ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ಮಾತುಕತೆಗೆ ಬರ್ತಾರೆ, ಹೋಗ್ತಾರೆ, ಬಟ್ ಫೈನಲೈಸ್ ಆಗೋದು ಸ್ವಲ್ಪ ಕಷ್ಟ. ಆಲ್ರೆಡಿ ವಿವಾಹ ಆಗಿರೋರು ಸ್ವಲ್ಪ ಕಮ್ಯುನಿಕೇಶನ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಕ್ಕಂಥದ್ದು. ಹಾಗೆ ಫೈನಲ್ ಆಗಿ ಹೆಲ್ತ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಇಷ್ಟು ಮಂಗಳನ ಒಂದು ವೃಷಭ ರಾಶಿ ಪ್ರವೇಶ. ಸೊ 17ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ, ಬನ್ನಿ ಸರಿ ಮಾಡ್ಕೊಳ್ಳಿ. ಮತ್ತೆ ಆಗಸ್ಟ್ 28ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 103 ಬ್ಯಾಚ್ ಇರುತ್ತೆ. ಒಳ್ಳೆದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.